ನನ್ನ ಪಾಯಿಂಟ್ ಇಲ್ಲಿ ಇದು ಕುಮಾರ್, ಇದರ ಹಿಂದೆ ರಾಜಕೀಯ ಉದ್ದೇಶ ಇದ್ದಂತೆ ಕಾಣಿಸ್ತಾ ಇದೆ. ಒಂದು, ಇಲ್ಲ ವಿಜಯ್ ತೀರಾ ಪೆದ್ದುತನ, ನನಗೆ ಗೊತ್ತೇ ಆಗಲಿಲ್ಲ, ನಾನು ಬಂದರೆ ಹಿಂಗಾಗುತ್ತೆ, ನಾನು ಅರಿವೇ ಇರಲಿಲ್ಲ, ಈ ಥರ ಒಂದೇ ನನಗೆ ಅದ್ರ ಬಗ್ಗೆ ಏನು ತಿಳುವಳಿಕೆ ಇರಲಿಲ್ಲ ಅನ್ನೋದು ಕಾನೂನಿಂದ ಎಕ್ಸೆಪ್ಷನ್ಗೆ ಒಂದು ದಾರಿ ಆಗಲಾರದು ಅಂತ ತಾವು ಹೇಳೋ ಎರಡು ಪಾಯಿಂಟು ಸರಿ ಸರ್. ಒಂದು, ಇದೇ ರಾಜ್ಯ ಸರ್ಕಾರ, DMK ರಾಜ್ಯ ಸರ್ಕಾರ ಇದ್ರ ಹಿಂದೆ ಏರ್ ಶೋನಲ್ಲಿ ಇದಾಯ್ತು, ಕಾಲ್ ತುಳಿತಾ ಇತ್ತು, ಅದರನ್ನೆಲ್ಲ 5-6 ಜನ ಮೃತಪಟ್ಟಿದ್ದಂಥದ್ದು. ಸೊ ಇಟ್ಸ್ ನಾಟ್ ಎ ನ್ಯೂ ಟು ದ ಈ ಗವರ್ಮೆಂಟ್ಗೆ ನ್ಯೂ ಅಂತದಲ್ಲ, ಯಾಕಂದ್ರೆ ಹೊಸ ಥರದ್ದು ಮಾಡಬೇಕಾದಾಗ ಮಾಡುವಂಥದ್ದು. ಮತ್ತೆ ಇಲ್ಲಿ ನಾನು ಗವರ್ಮೆಂಟ್ಗೆ ಹೇಳ್ತಾ ಇರುವಂಥದ್ದು, ಈ DMK ಸರ್ಕಾರ ವಿರೋಧ ಪಕ್ಷಗಳು ಯಾವಾಗ ಈ ತರ ಕಾರ್ಯಕ್ರಮಗಳನ್ನ ಮಾಡ್ತಾರೋ ಅದರಲ್ಲಿ ಅಡಿಕ್ವೇಟ್ ಸೆಕ್ಯೂರಿಟಿ ಫೆಸಿಲಿಟಿ ಮಾಡಿರುವಂತದ್ದು ಕಮ್ಮಿನೇನೆ. ಇದು ತುಂಬಾ ಇತಿಹಾಸದಲ್ಲಿ ಯಾವ್ದು ಕೇಳ್ಕೊಂಡ್ರು ಎಲ್ಲ ನಮ್ಮ BJP ಪಕ್ಷಕ್ಕೂ ಸೇರ್ಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಸೇರ್ಕೊಂಡ್ರು ಮಾಡಿರುವಂತದ್ದು. ಸರ್ ನಾ ಇವಾಗ ಏನ್ ಹೇಳ್ತಿದ್ದು ಅಂದ್ರೆ, ಇವಾಗ ಸರ್ ಹೇಳ್ತಾ ಇದ್ರು, ವೈ ಡಿಡ್ ದೇ ಸ್ವಿಚ್ ಆಫ್ ದಿ ಎಲೆಕ್ಟ್ರಿಸಿಟಿ, ವೈ ಡಿಡ್ ದಿ ಸ್ವಿಚ್ ಆಫ್ ದಿ, ಏನಂದ್ರೆ ಯಾವ್ದಕ್ಕೆ ವೈ ದ ಗವರ್ಮೆಂಟ್ ಸಸ್ಪಿಷಿಯಸ್ ಅಂತ ನಾವು ನೋಡ್ಬೇಕು ಅಂತ ಹೇಳ್ತಾ ಅಂತಂದ್ರೆ, ನೇರವಾಗಿ ಸಸ್ಪಿಷಿಯಸ್ ಅಂದ್ರೆ ವೈ ಇಟ್ ವಾಸ್ ಲಾಠಿ ಚಾರ್ಜ್ ಯಾಕೆ ಮಾಡಿದಂಥದ್ದು, ಕರೆಂಟ್ ಯಾಕೆ ಹೋಗಿದಂಥದ್ದು, ಇದನ್ನ ಮಾಡ್ಬೇಕು. ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್ ಹೂ ನೋಸ್ ಬೆಟರ್ ದನ್ ದ ಪೊಲೀಸ್ ಆಫೀಸರ್. ಸರ್ ಈಗ ತಾವ್ ಹೇಳಿದಂಥದ್ದು 500 ಜನ ಅಂತ ತಾವ್ ಹೇಳಿದ್ರಲ್ಲ, 500 ಜನದಲ್ಲಿ 300 ಜನ ಬರೀ ಸ್ಟ್ರೈಕ್ ಫೋರ್ಸಸ್ ಇರ್ತಾರೆ, ಅವ್ರು ಎಲ್ಲ ಯಾವ್ದೋ ವ್ಯಾನಲ್ಲಿ ಕುಂತಿರ್ತಾರೆ, ಇನ್ ಮಿಕ್ಕಿದವರು ಟ್ರಾಫಿಕ್ ಅವರು, ಇನ್ನು ಉಳಿದವ್ರು ಯಾರು ಸರ್? ಅಲ್ಲಿ ಅಸೆಸ್ಮೆಂಟ್ ಇರುತ್ತೆ, ಇಲ್ಲಿ ಅಗೇನ್ ಇಂಟೆಲಿಜೆನ್ಸಿ ಫೇಲಿಯರ್. ಯಾವುದೇ ಸರ್ಕಾರ ಆಗ್ಲಿ, ಇವಾಗ ಬೆಂಗಳೂರಿನಲ್ಲಿ ಆಗಿದಂತದ್ದು ನಾವು ಕಣ್ಮುಂದೆ ಉದಾಹರಣೆ ಇದೆ, ನಮ್ಮ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ ಅಂತ ನೋಡಿಲ್ಲ, ಈಸಿಯಾಗಿರೋ ಸ್ಕೇಪ್ ಗೋಡ್ಸ್ಗಳು ಯಾವ್ದು ಇರಂತೆ, ಯಾರೋ ಸಬ್ ಇನ್ಸ್ಪೆಕ್ಟರ್ಗಳನ್ನ ಡಿಸ್ಮಿಸ್ ಮಾಡಿದ್ದಾರೆ, ಅಲ್ಲಿ SP DIG ಅವ್ರ ಕೆಲಸ ಏನಿಲ್ವಾ ಸರ್ ಅಲ್ಲಿ? ಅವರೆಲ್ಲ ಏನಾಯ್ತಾರೆ ಅಂದ್ರೆ, ಅವ್ರು ಸರ್ಕಾರ ಇದ್ ಮಾಡ್ಬೇಕು ತಾನೆ. ಸರ್ಕಾರದ ಮುಖ್ಯಮಂತ್ರಿ ಹೇಳ್ತಾರೆ ನಾವು ಸೀನಿಯರ್ ಮಿನಿಸ್ಟರ್ಸ್ ನ ಇನ್ವಾಲ್ವ್ ಮಾಡಿದೀವಿ ಅಂತ. ವಾಟ್ ಡಿಡ್ ದೇ ಡೂ? ನಥಿಂಗ್. ಈಗ ನೀವೇನು ಹೋಗಿ ರಿಪೋರ್ಟ್ ಕೊಡೋದು? ಈಗ ನಿಮ್ಮ ಕಡೆ MPಗಳನ್ನೆಲ್ಲ ಏನೋ ನಿಯೋಗ ಏನೋ ಮಾಡ್ಕೊಂಡಿದ್ದೀರಲ್ಲ, ಏನು ಯಾರ್ಯಾರು ಐಒಗಳದ್ರಲ್ಲಿ ಐಒ ಯಾರು ಸರ್? ನಮ್ಮ ಇದರಲ್ಲಿ 8 ಜನ. ಯಾವ ತರ ಈಗ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ನಿಯೋಗ ಬಂದು ಒಂದು ಕಮಿಟಿ ಬಂದು ರಿಪೋರ್ಟ್ ಮಾಡೋದು ಅಂದ್ರೆ ಯಾವ ತರ? ನನಗೆ ಇದು ಅರ್ಥ ಆಗಿದೆ, ಯಾವ ತರ ಅಂತ ಬೇಕು. ಸತ್ಯ ಶೋಧನೆ ಯಾವ ತರ? ವಿತ್ ಹೆಲ್ಪ್ ಆಫ್ ಐಒಗಳ, ವಿತ್ ಹೆಲ್ಪ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟಾ, ವಿತ್ ಹೆಲ್ಪ್ ಆಫ್ ಗವರ್ನಮೆಂಟಾ? ಯಾವ ತರ ವರದಿ ನೀವು ತಗೊಳ್ಳೋದು ಹೆಂಗೆ? ಪೊಲೀಸರು ಬಂದ್ರೆ ಐ ಅಗ್ರಿ ಅಪ್ಪ, ಪೊಲೀಸರು ಬರ್ತಾರೆ, ಯಾರೋ ಫೋರೆನ್ಸಿಕ್ ಅವರು ಬರ್ತಾರೆ, ಯಾರೋ CCTV ಫುಟೇಜನ್ನು ಪರಿಶೀಲಿಸ್ತಾರೆ. ಈಗ ನೀವು ಒಂದು ಪಾರ್ಟಿಯಿಂದ 8-9 ಜನ MPಗಳು ಹೋಗ್ಬಿಟ್ಟು ಅಲ್ಲಿ ಯಾವ ತರ ಅದಂತ ತನಿಖೆ ಮಾಡೋದು ನೀವು? ಸರ್ ಈಗ ಅಲ್ಲಿ ನೀವು ಚಾರ್ಜ್ ಶೀಟ್ ಮಾಡೋದು ಯಾವ ತರ? ಅದನ್ನ ಚಾರ್ಜ್ ಶೀಟ್ ಅನ್ನೋದಕ್ಕಿಂತ ವರದಿ ಸಲ್ಲಿಸುವಂಥದ್ದು ಸರ್. ಇಲ್ಲಿ ಯಾಕೆ ಅಂತಂದ್ರೆ, ಅಲ್ಲಿನ ಪರಿಸ್ಥಿತಿಯನ್ನ ಉತ್ತಮವಾಗಿ ವರ್ಣಿಸುವಂತ ಜನ ಅಂದ್ರೆ ಯಾರು ಪಾಲ್ಗೊಂಡಿದ್ದಾರೆ, ಯಾರು ಗಾಯಗೊಂಡಿದ್ದಾರೆ, ಯಾರು ತನ್ನ ಹತ್ತಿರವಾದ ಸಂಬಂಧಿಗಳನ್ನ ಕಳ್ಕೊಂಡಿದ್ದಾರೆ. ನಿಮ್ಮನ್ನ ಯಾರು ಕರೆದಿದ್ದವ್ರು ಈಗ ಅಲ್ಲಿಗೆ? ಈ ತರದೊಂದು ಬಂದು ವರದಿ ಕೊಡಿ, ಸತ್ಯ ಶೋಧನೆ ಮಾಡ್ಬೇಕು ನೀವು ಅಲ್ಲಿ ನಿಮಗೆ ಮಾತ್ರ ತುಂಬಾ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆನ್ಸ್ ನಿಮಗಿದೆ ಅಲ್ಲಿ ಅಂತ. ನಾನು ಪೊಲಿಟಿಕಲಿ ಮಾತಾಡ್ತಾ ಇದ್ದೀನಿ, ಇದು ಮತ್ತು ಕಾನೂನಾತ್ಮಕವಾಗಿ ನಾನು ಕೇಳ್ತೀನಿ, ತನಿಖಾ ದೃಷ್ಟಿಯಿಂದ ನಾನು ಕೇಳ್ತೀನಿ. ಪೊಲಿಟಿಕಲ್ ಪಾರ್ಟಿಗಳು, ನಾನು ಕಾಂಗ್ರೆಸ್ ಆದ್ರೂ ಇದೇ ಮಾತೆ, ಒಂದೊಂದೇನೋ ಶೋಧನೆ ಮಾಡಿಬಿಡ್ತೀನಿ, ನಾನು ಹುಡುಕ್ಬಿಡ್ತೀನಿ ಅಂದರೆ ಅಲ್ಲಿನ ಪೊಲೀಸರು, ಅಲ್ಲಿನ ಯಾವುದೋ ನಿವೃತ್ತ ಜಡ್ಜು, ನ್ಯಾಯಾಧೀಶರು, ಒಂದು ತನಿಖಾ ಆಯೋಗ, ಅವರುಗಳನ್ನ ಮೀರಿ ನೀವು ಅಟ್ ದ ಸೇಮ್ ಟೈಮ್ ಪ್ಯಾರಲಲ್ಲಿ ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತೀರಿ ನೀವು ಅಂತ ನನ್ನ ಪಾಯಿಂಟ್, ಕುತೂಹಲಕ್ಕೆ. ಸರ್ ಇದು ಇನ್ವೆಸ್ಟಿಗೇಷನ್ ಅಂತಕ್ಕಿಂತ ಆಗ್ಲೇ ನೀವು ಹೇಳಿ ಸತ್ಯ ಶೋಧನೆ ಆಗುವಂಥದ್ದು. ಏನ್ ನಡೀತಿದೆ ಆಕ್ಚುಲಿ, ಏನ್ ನಡೆದಿದ್ದು, ಗ್ರೌಂಡ್ ಅಲ್ಲಿ ನಡೆದಿದ್ದು, ಫ್ಯಾಕ್ಟ್ ಏನ್ ನಡೆದಿದ್ದು ಅನ್ನೋದು ವರದಿನ, ಅದು ಯಾರು ಅಸುನುಗಿದ್ದಾರೆ ಮತ್ತೆ ಯಾರು ಗಾಯಗೊಂಡಿದ್ದಾರೆ, ಅಲ್ಲಿನ ವ್ಯವಸ್ಥೆ ಯಾವ ರೀತಿ, ಪರ್ಮಿಷನ್ಸ್ ಏನೇನಿತ್ತು, ಜನ ಸೇರಿದ್ದು ಯಾವಾಗ, ಮತ್ತೆ ಟೈಮಿಂಗ್ಸ್ ಏನಾಗಿದ್ದಂಥದ್ದು, ಅವ್ರ ಆ ಟೈಮಿಂಗ್ಸ್ 7 ಅವರ್ ಡಿಫರೆನ್ಸ್ ಇದ್ದಿದ್ದು. ವಿಜಯ್ ಟೈಮ್ ಅಂಡ್ ಅಗೇನ್, ಇದೆಲ್ಲ ಗೊತ್ತಿದೆ. ವಿಜಯ್ ಟೈಮ್ ಅಂಡ್ ಅಗೇನ್ ಇದನ್ನ CBI ಎನ್ಕ್ವೈರಿ ಕೊಡಿ ಅಂತ ಪ್ರತಿನಿತ್ಯ ವಿಜಯ್ ಕೇಳ್ತಾ ಇರೋದು ಅದೇನೆ, CBI ಕೊಡಿ ಅಂತ. CBI ಕೊಡ್ತೀರಾ, BJPಯಿಂದ 9 ಜನ 10 ಜನ MPಗಳು ಸೇರಿಸ್ಬಿಟ್ಟು ನಾನು ತನಿಖೆ ಮಾಡಿಸ್ಬಿಡ್ತೀನಿ ಅಂದ್ರೆ? ಸರ್ ಅದಕ್ಕೂ ಒಂದು ಉತ್ತರ ಲಾಜಿಕಲಿ ಹೇಳಿದಕ್ಕೆ ಇದು. ಸರ್ CBIಗೆ ಕೊಡ್ರಿ ಸ್ವಾಮಿ, ಸರ್ ನಿಮ್ಗಿಂತ ಎಕ್ಸ್ಪರ್ಟೈಸ್ ಇದೆ ಅಲ್ಲ ಅಲ್ಲಿ. ಎಸ್ ಸರ್, CBIಗೆ ಕೊಡಬೇಕು. ಆದ್ರೆ ತಮಿಳುನಾಡು ಸರ್ಕಾರ ಬಂದು ಪಿಕ್ ಅಂಡ್ ಚೂಸ್ ಅಲ್ಲಿ CBI ಕೊಡ್ತಾ ಇದೆ. ನಮ್ಮ ಇದಕ್ಕೆ ರಾಜ್ಯಕ್ಕೆ CBI ಬರಬಾರ್ದು ಅನ್ನೋದು ಒಂದು ಬ್ಯಾರಿಯರ್ ಹಾಕೊಂಡಿದ್ದಾರೆ. ಯಾವಾಗ CBI ಕೊಟ್ರು ಅಂದ್ರೆ, ಒಂದು CBI ಕೇಸ್ ಇದೆ, ಅಜಿತ್ ಕುಮಾರ್ ಅನ್ನೋ ಕೇಸ್ ನಲ್ಲಿ CBI ಕೊಟ್ರು. ಅದೇ ಅವ್ರ ಗೇಟ್ ಇದಾಯ್ತಲ್ಲ, ಏರ್ಫೋರ್ಸ್ ಅಲ್ಲಿ ಇದಾಯ್ತಲ್ಲ, ಅದು ಕೊಟ್ರ? ಮತ್ತೆ ಕಳ್ಳ ಇದು ಸಾರಾ ಇದಕ್ಕೆ 59 ಜನ ಸತ್ರಲ್ಲ, ಅದು ಕೊಟ್ರ? ಇಲ್ಲ. ಸೊ ಪಿಕ್ ಅಂಡ್ ಚೂಸ್. ಸೊ ನಾವ್ ಹೇಳ್ತಾ ಇರೋದೇನು ಅಂತಂದ್ರೆ, ಈ ನಟನ ಒಂದು ಇದಕ್ಕೆ ಯಾರ್ಯಾರು ಸೇರಿದ್ರು ಅದಕ್ಕೆ ಏನ್ ಸತ್ಯಾಂಶ ಬರಬೇಕು ಅಂದ್ರೆ, ನಾವು ಕೇಳೋದು CBI ನೇ. ಆಕ್ಸೆಸ್ ಹೇಗೆ ನಿಮ್ಗೆ? CBI ನಾನು ಕೇಳ್ತೀನಿ ಈಗ ಈಗ ಸಪೋಸ್ ನಿಮ್ಮನ್ನೇ ನೇಮಕ ಮಾಡಿದ್ರು ತಮಿಳ್ನಾಡು, ನೀವು ಎನ್ಕ್ವೈರಿ ಮಾಡ್ಬಿಟ್ಟು ನಂಗೆ ರಿಪೋರ್ಟ್ ಕೊಟ್ರಪ್ಪ ಅಂದ್ರೆ ಏನೇನು ಆಕ್ಸೆಸ್ ನಿಮ್ಗೆ ಅಲ್ಲಿ ಆಕ್ಸೆಸ್ ಏನು ಸಿಗುತ್ತೆ ಸರ್? ಆ ಘಟನಾ ಸ್ಥಳಕ್ಕೆ ಹೋಗ್ತೀರಿ ನೀವು, ಚಪ್ಪಲಿ ರಾಶಿ ಬಿದ್ದಿತ್ತು, ಇಲ್ಲಿ 7 ಗಂಟೆಗೆ ಅವ್ನು ಬಂದಿದ್ದು ಲೇಟ್ ಆಯಿತು, ಬಸ್ಸಲ್ಲಿ 15 ನಿಮಿಷ ಅಲ್ಲೇ 40 ನಿಮಿಷ ಅಲ್ಲೇ ಕೂತಿದ್ದ, ಈ ಥರದ್ದು ಏನೋ ಒಂದು ಹೇಳ್ತೀರಿ ನೀವು. ಇನ್ನು ಬಿಟ್ಟು ಟೆಕ್ನಿಕಾಲಿಟಿಗಳ ಬಗ್ಗೆ, CCTV ಫುಟೇಜ್ ಬಗ್ಗೆ, ಬೇರೆ ವಿಷಯಗಳ ಬಗ್ಗೆ
ಎಷ್ಟು ದೂರಕ್ಕೆ ಎಂಪಿಗಳೋ ಅಥವಾ ನಿಮ್ಮ ನಾಯಕರುಗಳೋ ರೀಚ್ ಆಗಬಹುದು ಅಂತ ನನ್ನ ಪಾಯಿಂಟ್ ಟೆಕ್ನಿಕಲಿ. ಎಸ್, ಇದಕ್ಕಿಂತ ಮುಂಚೆಯಾಗಿ ನಾನು ಆವಾಗಲೇ ಹೇಳಿದಾಗ 4-5 ಸಮಾರಂಭಗಳು ಈ ತರದ್ದು ಆಗಿದಂತದ್ದಿದೆ. Okay. ಆಗಿದಂತದ್ದಿದ್ದಾಗ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್ ಯಾವಾಗ ಯಾವ ಜಾಗದಲ್ಲಿ ಕ್ರಮ ತಗೊಳ್ತು ಮತ್ತೆ ಯಾವ ಜಾಗದಲ್ಲಿ ಪರ್ಮಿಷನ್ಸ್ ತಗೊಳ್ತು ಅಂತ ಒಂದು. ಆಮೇಲೆ ಪ್ರತಿ ಸತಿನೂ ಆ ತರ ಮೀಟಿಂಗ್ ನಲ್ಲಿ ಇರ್ಬೇಕಾದಾಗ ಅದು ಭಾವೋದ್ವೇಗದ ಭಾಷಣಗಳು ಯಾರ್ದು ನಾಯಕ ನಟಂದು ಭಾವೋದ್ವೇಗದ ಅಂದಾಗ ಇವತ್ತು ಅವ್ರು ಹೇಳ್ತಾರೆ ನನ್ನ ಜೊತೆ ನೀವು ಏನಾದ್ರೂ ಇದ್ರೆ ನನ್ನ ಜೊತೆ ಇದ್ ಮಾಡಿ ನಾನು ಸೆಣಸಿ ಆದ್ರೆ ಜನ ಜೊತೆ ಬೇಡ ಅಂತ. ಅಂದ್ರೆ ಏನು, ಸರ್ಕಾರಕ್ಕಿದ್ದು ಜನರನ್ನ ಮನ್ಸಾಗ ನಾಯಕನ ಮನ್ಸೋದ ಅನ್ನೋದು ಸಸ್ಪಿಷನ್ಸ್. ಇದು ಟೆಕ್ನಿಕ್ಯಾಲಿಟಿ ಸರ್.